ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ನಾವು ಕೂಡ ಇಲ್ಲಿ ಒಂದು ಐಮಾಸ್ ಲೈಟ್ ಹಾಕಬೇಕು ಈ ಜಾಗಕ್ಕೆ ಅಂತ. ಇದು ಒಂದು ನೋಡಿ, ಮುಳಬಾಗಿಲಿಗೆ ಹೋಗೋಕ್ಕೂ ಇದೇ ಸೆಂಟರ್ ಇದೆ, ಮತ್ತು ಈ ಕಡೆ ಸುಂದರಪಾಳ್ಯ ಪಂಚಾಯತಿ ವಿಕೋಟಾಗೆ ಹೋಗೋಕ್ಕೂ ಇದು ಮಧ್ಯ ಇದೆ. ಮೂರು ದಾರಿಗೆ ಹೋಗೋಕ್ಕೆ ಇದೊಂದು ಮಧ್ಯ ಇದೆ. ಬೇತ್ಮಂಗ್ಲ ಇರ್ಬೋದು, ಈ ಕಡೆ ಸುಂದರಪಾಳ್ಯ, ವಿಕೋಟ, ಈ ಕಡೆ ಮುಳಬಾಗಿಲು, ಈ ಕಡೆ ಕ್ಯಾಸಂಬಳ್ಳಿ, ಯಾವುದಕ್ಕೆ ಹೋಗೋದಕ್ಕೂ ಇದೊಂದು ಸರ್ಕಲ್ ಆಗಿ ಇದೊಂದು ಮಧ್ಯದ ಸೆಂಟರ್ ಆಗಿದೆ. ಭಾಳ ಆಕ್ಸಿಡೆಂಟ್ಸ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಿದ್ದರಿಂದ ದೂರದೃಷ್ಟಿಯಿಂದ ನಾವು ಇದನ್ನು ಲೈಟ್ ಹಾಕಿದ್ದೀವಿ. ಪೊಲೀಸವ್ರಿಗೂ ಇನ್ನು ಬೇರೆ ಇನ್ನೇನು ಮಾರ್ಗದರ್ಶನ ಫಾಲೋ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲರಿಗೂ ನಮಸ್ಕಾರ. KGF ಕ್ಷೇತ್ರದ ಜನತೆಗೆ ಒಂದು ಭಾಳ ಶುಭ ಸುದ್ದಿ. ಇವತ್ತೊಂದು ಶುಭ ಸಂಜೆ. ಈ ಮುಳಬಾಗಲ್ ಕ್ರಾಸ್ನಲ್ಲಿ ಭಾಳ ದಿನಗಳಿಂದ ಒಂದು ಬೇಡಿಕೆ ಇತ್ತು ನಮ್ಮದು MLA ಹತ್ರ, ಒಂದು ಐಮಾಸ್ ಲೈಟ್ ಹಾಕ್ಬೇಕು ಇಲ್ಲಿ ಅಂತ. ಯಾಕೆಂದರೆ ಇದೊಂದು ಸರ್ಕಲ್ ಇದು. ಈ ಕಡೆ ವಿಕೋಟಾಗೆ ಹೋಗೋದಿರ್ಬೋದು, ಮುಳಬಾಗಲ್ಗೆ ಹೋಗೋದಿರ್ಬೋದು, ಮೇಯ್ನಾಗಿ ಗುಟ್ಟಳ್ಳಿ ದೇವಸ್ಥಾನ ಹೋಗೋವ್ರಿಗೆ ಬರೋವ್ರಿಗೆ, ಆಮೇಲೆ ಈ ವಿಶ್ರನ್ಗೆ ಹೋಗ್ತಾರೆ, ಮಕ್ಕಳು ಬಂದು ಇಲ್ಲಿ ನಿಂತ್ಕೊಳ್ತಾರೆ ಕೆಲಸಕ್ಕೆ ಹೋಗೋರು. ನೈಟ್ ಟೈಮ್ಸು ಏಕೆ ಅಂದರೆ 2-3 ಬ್ಯಾಚಲ್ಲಿ ಕೆಲಸ ಮಾಡ್ತಾರಲ್ಲಿ. ಅವ್ರಿಗೆಲ್ಲನೂ ಒಂದು ಅನುಕೂಲ, ಇಲ್ಲಿ ಒಂದು ಬೆಳಕಿದ್ರೆ ಒಂದು ಸೆಕ್ಯೂರಿಟಿ ಇದ್ದಂಗೆ ಇವತ್ತೊಂದು ಭಾಳ ಒಂದು ಒಳ್ಳೆ ಕೆಲಸ ನಡೆದಿದೆ ಇವತ್ತು KGF ಕ್ಷೇತ್ರದಲ್ಲಿ. ಬಂಗಾರ ತಿರುಪತಿ ಗುಟ್ಟಳ್ಳಿಗೆ ಹೋಗುವಂಥ ದಾರಿ ಇದು. ಅದಾದಮೇಲೆ ಇಲ್ಲಿಂದ ಮುಳಬಾಗಿಲಿಗೂ ಹೋಗೋದು, ಈ ಕಡೆಯಿಂದ ಬೇತ್ಮಂಗ್ಲ ಮತ್ತು KGF ಬರುವಂಥ ರಸ್ತೆ. ಈ ಸತಿ ಪೊಲೀಸ್ ಸ್ಟೇಷನಿಂದ ನಮಗೆ ಭಾಳ ಸತಿ ಇದೊಂದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗಿದೆ, ಮತ್ತು ಆಕ್ಸಿಡೆಂಟ್ ಝೋನ್ ಆಗಿದೆ ಅಂತಂದ್ಬಿಟ್ಟು ಪದೇ ನಮಗೆ ಡಿಪಾರ್ಟ್ಮೆಂಟ್ ಅವರು ಕೂಡ ಹೇಳಿದ್ರು ಈ ಒಂದು ಜಾಗದಲ್ಲಿ. ಕಾರಣ ಏನಂದರೆ ಇದು ಒಂದು ಟರ್ನಿಂಗಲ್ಲಿ ಲೈಟ್ ಇಲ್ಲದೆ ಇದ್ದಿದೆ ಒಂದು ಮೇನ್ ಕಾರಣ ಅಂತ ಹೇಳ್ತಾ ಇದ್ರು. ವೆಹಿಕಲ್ಸ್ ಗೊತ್ತಾಗ್ತಾ ಇದ್ರು ಅಂತ. ನೈಟಲ್ಲಿ ಜಾಸ್ತಿ ನೈಟೆಲ್ಲ ಆಕ್ಸಿಡೆಂಟ್ಸ್ ಆಗಿದೆ ಅಂತ ಹೇಳಿದ್ದಾರೆ. विश्वप्रिय विष्णुमनोनुकूले तत्पादबद्धुं मयि सन्निधत्वाः महादेवी च विद्महे विष्णुपत्नी च धीमहि तन्नो लक्ष्मी प्रचोदयात् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोऽस्तुते विष्णुपत्नीं महीं देवीं माधवीं माधवप्रियां विष्णोः केसकीं देवीं नमामच्युतवल्लभां दीपमहालक्ष्मी देवतानुग्रहप्रसादसिद्धिरस्तु इष्टार्थसिद्धिरस्तु मनोवाञ्छाफलप्राप्तसिद्धिरस्तु। ध्रुवन्ते राजावरुणो ध्रुवं देवो बृहस्पतिः ध्रुवन्तो इन्द्रश्चाग्निश्च। ನಾವು ರಸ್ತೆ ಹಾಕೋದ್ರಿಂದ ಅಥವಾ ಇನ್ನು ಟ್ರಾಫಿಕ್ ಅವರು ಅಥವಾ PWD ಅವರು ನಾವೇನೇನು ರೂಲ್ಸ್ ಪ್ರೊಸೀಜರ್ ಮಾಡ್ತೀವಿ ಅನ್ನೋದ್ರಿಂದ ಟ್ರಾಫಿಕ್ ಅಥವಾ ಆಕ್ಸಿಡೆಂಟ್ಸು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಪಬ್ಲಿಕ್ ಯಾರು 2 ವೀಲರ್ಸು 4 ವೀಲರ್ಸ್ ಹೋಗ್ತಾ ಇರ್ತೀರ, ನಿಮ್ಮ ಸ್ಪೀಡ್ನ ಇತಿಮಿತಿನ ನೀವು ಕಾಪಾಡಿಕೊಂಡಾಗ ಆಕ್ಸಿಡೆಂಟ್ಸ್ನ ಕಡಿಮೆ ಮಾಡೋಕ್ಕಾಗತ್ತೆ. ಆದರೂ
ಕೆಲವೊಂದು ಆಕ್ಸಿಡೆಂಟ್ ಸ್ಪಾಟ್ಸ್ ಅಂತ ಪದೇ ಪದೇ ಪೊಲೀಸ್ ಸ್ಟೇಷನ್ನು PWD ಅವರು ಮತ್ತು ಪದೇ ಪದೇ ಎಲ್ಲಾದರೂ ಆ ಥರ ಆಕ್ಸಿಡೆಂಟ್ಸ್ ಆದಾಗ ಅದನ್ನು ಮಾಧ್ಯಮ ಕೂಡ ನಮ್ಮ ಗಮನಕ್ಕೆ ತಂದಾಗ ನಮ್ಮ ಜವಾಬ್ದಾರಿ ಆಗುತ್ತೆ, ಆದ್ಯತೆ ಆಗುತ್ತೆ ಏನು ಸೇಫ್ಟಿ ಮೆಜರ್ಸ್ ಫಾಲೋ ಮಾಡಬೇಕು ಅಂತ. ಆದರೆ ಈ ಜಾಗನ ಅಂದರೆ ಈ ದಾರಿನ ಯಾರ್ಯಾರು ಉಪಯೋಗ ಮಾಡ್ಕೋತಾ ಇರ್ತಾರೆ, ವಿದ್ಯಾರ್ಥಿಗಳಿರ್ಬೋದು, ಟೂ ವೀಲರ್ಸ್ ಇರ್ಬೋದು, ಸಾರ್ವಜನಿಕರು, ರೈತರು, ಯಾರೇ ಈ ದಾರಿಯಲ್ಲಿ ಪ್ರಯಾಣ ಮಾಡುವಂಥವರು ಯಾವ ರೀತಿ ಆಕ್ಸಿಡೆಂಟ್ನ ಕಂಟ್ರೋಲ್ ಮಾಡಬೇಕಂದ್ರೆ ಸ್ಪೀಡ್ ಇತಿಮಿತಿಯಲ್ಲಿ ಹೋಗುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು. ಲೈಟ್ ಹಾಕಿದ್ದೀವಿ, ರೋಡ್ ಹಾಕಿದ್ದೀವಿ, ಆಕ್ಸಿಡೆಂಟ್ಸ್ ಕಂಟ್ರೋಲ್ ಆಗುತ್ತೆ ಅಂತಲ್ಲ, ಪ್ರತಿಯೊಬ್ಬರು ಜವಾಬ್ದಾರಿ ಆಗಬೇಕು. ನಾವು ಯಾವ ಸ್ಪೀಡ್ ಇತಿಮಿತಿಯಲ್ಲಿದ್ದರೆ ನಾವು ಆಕ್ಸಿಡೆಂಟ್ಸ್ನ ಕಂಟ್ರೋಲ್ ಮಾಡ್ಬೋದು ಅನ್ನೋದು, ಅದಕ್ಕೆ ಆದ್ಯತೆ ಕೊಡಿ, ಅದಕ್ಕೆ ಹೆಚ್ಚಿನ ಪ್ರಚಾರ ಮಾಡಿ. ಜನನಿ ನ್ಯೂಸ್ಗೆ ಸ್ವಾಗತ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.